May I come in? Hold me close till I get up. Time is barely on our side. ಆಲ್ರೆಡಿ ಟ್ರಾನ್ಸ್ಫಾರ್ಮರ್ ನ ಪ್ರೈಮರಿ ಮತ್ತೆ ಸೆಕೆಂಡರಿ ವೈಂಡಿಂಗ್ ನ ಯಾವ ರೀತಿ ಚೆಕ್ ಮಾಡೋದು ಅಂತ ಒಂದು ವಿಡಿಯೋ ಅಪ್ಲೋಡ್ ಮಾಡಿದೀನಿ. ಸೊ ಆ ವಿಡಿಯೋ ನೋಡಿಲ್ಲ ಅಂದ್ರೆ ಕೆಳಗೆ ಡಿಸ್ಕ್ರಿಪ್ಷನ್ ಲಿಂಕ್ ಇರುತ್ತೆ, ಕ್ಲಿಕ್ ಮಾಡಿ ನೋಡಿ. ಸೊ ಈ ವಿಡಿಯೋದಲ್ಲಿ ಟ್ರಾನ್ಸ್ಫಾರ್ಮರ್ ನ ಸೆಕೆಂಡರಿ ವೈಂಡಿಂಗ್ ಪೊಲಾರಿಟಿ ಬಂದು ಇಂಟರ್ಚೇಂಜ್ ಮಾಡಿದ್ದಾರೆ. ಸೊ ಇದರಿಂದ ಪ್ರಾಬ್ಲಮ್ ಆಗಿದೆಯಾ ಆಗಿಲ್ಲ ಅಂತ ನೋಡೋಣ. ಸೊ ಪ್ರೈಮರಿ ವೈಂಡಿಂಗ್ ಇಂಟರ್ಚೇಂಜ್ ಆಗಿಲ್ಲ. ಸೊ ಕಾಮನ್ ಆಗಿ ಕೊಟ್ಟಿದ್ದಾರೆ UVW ಗೆ ಸರಿಯಾಗಿ ROB 3 ಫೇಸ್ ಸಪ್ಲೈನ. ಸೊ ಹಿಂದಿನ ವಿಡಿಯೋದಲ್ಲಿ ROB ಅಂತ ಮೆನ್ಷನ್ ಮಾಡಿದ್ದೆ ಪ್ರೈಮರಿ ಮತ್ತೆ ಸೆಕೆಂಡರಿ ವೈಂಡಿಂಗ್ ನ. ಸೊ ಈ ವಿಡಿಯೋದಲ್ಲಿ UVW ಅಂತ ಮೆನ್ಷನ್ ಮಾಡಿದೀನಿ. ಸೊ ಕಾಮನ್ ಆಗಿ ಎಲ್ಲಾ ಟ್ರಾನ್ಸ್ಫಾರ್ಮರ್ ನಲ್ಲೂ ಅಷ್ಟೇ UVW ಅಂತ ಮೆನ್ಷನ್ ಮಾಡಿರ್ತಾರೆ. ಸೊ UVW11 ಅಂತ ಮೆನ್ಷನ್ ಮಾಡಿರ್ತಾರೆ ಪ್ರೈಮರಿ ಸೈಡ್ ನಲ್ಲಿ. ಸೆಕೆಂಡರಿ ವೈಂಡಿಂಗ್ ನಲ್ಲಿ U2V2W2 ಅಂತ ಕೊಟ್ಟಿರ್ತಾರೆ, ಜೊತೆಗೆ N2 ಅಂತ ಕೊಟ್ಟಿರ್ತಾರೆ, ದಟ್ ಮೀನ್ಸ್ ನ್ಯೂಟ್ರಲ್. ಸೊ ಅದನ್ನ ಇಂಟರ್ಚೇಂಜ್ ಮಾಡ್ಕೊಟ್ಟಿದ್ದಾರೆ. ಸೊ ಬನ್ನಿ ನೋಡೋಣ ಯಾವ ರೀತಿ ಇಂಟರ್ಚೇಂಜ್ ಮಾಡಿದ್ದಾರೆ ಅಂತ. ಸೊ ಈ ವಿಡಿಯೋನ ಚೆನ್ನಾಗಿ ಅಬ್ಸರ್ವ್ ಮಾಡಿ ಯಾವ ರೀತಿ ಕೊಟ್ಟಿದ್ದಾರೆ ಅಂತ. ಸೊ ನೋಡ್ಬೋದು ಇಲ್ಲಿ ನ್ಯೂಟ್ರಲ್ ವೈರ್ ನ ಫ್ಯೂಸ್ ಗೆ ಕೊಟ್ಟಿದ್ದಾರೆ. ನೋಡಿ ಇಲ್ಲಿ ಫ್ಯೂಸ್ ಗೆ ಕೊಟ್ಟಿದ್ದಾರೆ, ಔಟ್ಪುಟ್ ಫ್ಯೂಸ್ ಗೆ ಕೊಟ್ಟಿದ್ದಾರೆ ನ್ಯೂಟ್ರಲ್ ವೈರ್ ನ. ಮತ್ತೆ U ಮತ್ತೆ V ಕರೆಕ್ಟ್ ಆಗಿದೆ, ಕರೆಕ್ಟ್ ಆಗಿ ಫ್ಯೂಸ್ ಗೆ ಕೊಟ್ಟಿದ್ದಾರೆ. ಆದ್ರೆ W ಮಾತ್ರ ಆ ಕಡೆ ಇರೋದು W. ಸೊ ಇದು ಬಂದು W. ನೋಡಿ ಇಲ್ಲಿ W ಮಾತ್ರ ಅರ್ತ್ ಗೆ ತಗೊಂಡೋಗಿ ಕೊಟ್ಟಿದ್ದಾರೆ ಫ್ರೆಂಡ್ಸ್. ಅರ್ತ್ ಕೆಳಗಡೆ ಅರ್ಥಿಂಗ್ ಮಾಡಿರ್ತಾರೆ. ಕಾಮನ್ ಆಗಿ ಎಲ್ಲಾ ಟ್ರಾನ್ಸ್ಫಾರ್ಮರ್ ಕೂಡ ಅಷ್ಟೇ ಅರ್ಥಿಂಗ್ ಮಾಡಿರ್ತಾರೆ. W ನ ಅರ್ಥಿಂಗ್ ಗೆ ಕೊಟ್ಟಿದ್ದಾರೆ. ಸೊ ಅದನ್ನ ನೋಡಿ, ಅಲ್ಲೇ ಯಾವುದೇ ರೀತಿ ಇನ್ಸುಲೇಟರ್ ಕೊಟ್ಟಿಲ್ಲ ಕಂಡಕ್ಟರ್ ಗೆ. ನೀವು ನೋಡಬಹುದು ಕೆಳಗಡೆ ಅರ್ಥಿಂಗ್ ಗೆ ಕೊಟ್ಟಿದ್ದಾರೆ. ಆದ್ರೆ ನ್ಯೂಟ್ರಲ್ ಮಾತ್ರ ಫ್ಯೂಸ್ ಗೆ ಕೊಟ್ಟಿದ್ದಾರೆ. ನೋಡಿ ಇಲ್ಲಿ ನ್ಯೂಟ್ರಲ್ ನ ಫ್ಯೂಸ್ ಗೆ ಕೊಟ್ಬಿಟ್ಟಿದ್ದಾರೆ, ಅಷ್ಟೇನೇನಿಲ್ಲ. ಸೊ ಇಂಟರ್ಚೇಂಜ್ ಮಾಡಿದ್ದಾರೆ. ಆದ್ರೆ U ಮತ್ತೆ V ಮಾತ್ರ ಕರೆಕ್ಟ್ ಆಗಿ ಕೊಟ್ಟಿದ್ದಾರೆ ಫ್ಯೂಸ್ ಗೆ. ಸೊ ಈ ರೀತಿ ಇಂಟರ್ಚೇಂಜ್ ಮಾಡಿಕೊಟ್ಟಿದ್ದಾರೆ. ಸೊ ಇದರಿಂದ ಯಾವುದೇ ರೀತಿಯ ಫಾಲ್ಟ್ ಆಗಿಲ್ವಾ ಅಂತ ನಿಮ್ಗೆ ಡೌಟ್ ಬರ್ಬೋದು. ಸೊ ಒಂದು ಲೈನ್ ನೇ ತಗೊಂಡೋಗಿ ಅರ್ಥ್ ಗೆ ಕೊಟ್ಟಿದ್ದಾರೆ. ಸೊ ಇದರಿಂದ ಯಾವುದೇ ರೀತಿಯ ಫಾಲ್ಟ್ ಆಗಿಲ್ವಾ ಅಂತ ನಿಮ್ಗೆ ಡೌಟ್ ಇರುತ್ತೆ. ಸೊ ಕಾಮನ್ ಆಗಿ ಒಂದು ಡಿಸ್ಟ್ರಿಬ್ಯೂಷನ್ ಟ್ರಾನ್ಸ್ಫಾರ್ಮರ್ ನ ಇನ್ಸೈಡ್ ವೈಂಡಿಂಗ್ ಯಾವ ರೀತಿ ಇರುತ್ತೆ ಅಂದ್ರೆ ಪ್ರೈಮರಿ ಮತ್ತೆ ಸೆಕೆಂಡರಿ ವೈಂಡಿಂಗ್ ಈ ರೀತಿ ಇರುತ್ತೆ. ಪ್ರೈಮರಿ ವೈಂಡಿಂಗ್ ನಲ್ಲಿ ಡೆಲ್ಟಾ, ದಟ್ ಮೀನ್ಸ್ ಡೆಲ್ಟಾದಲ್ಲಿ ಇರುತ್ತೆ ಈ ರೀತಿ. ಸೆಕೆಂಡರಿ ನಲ್ಲಿ ಸ್ಟಾರ್ ಅಲ್ಲಿ ಇರುತ್ತೆ. ಸೊ ಸ್ಟಾರ್ ಅಲ್ಲಿ ಬಂದಾಗ ನ್ಯೂಟ್ರಲ್ ವೈರ್ ಬರುತ್ತೆ. ಸೊ ಅದಕ್ಕೆ ಟ್ರಾನ್ಸ್ಫಾರ್ಮರ್ ನ ಔಟ್ಪುಟ್ ಸೈಡ್ ನಲ್ಲಿ, ದಟ್ ಮೀನ್ಸ್ ಸೆಕೆಂಡರಿ ವೈಂಡಿಂಗ್ ನಲ್ಲಿ 4 ಪೋಲ್, ದಟ್ ಮೀನ್ಸ್ 4 ಬುಷಸ್ ಇರುತ್ತೆ. ಪ್ರೈಮರಿ ನಲ್ಲಿ 3 ಬುಷಸ್ ಇರುತ್ತೆ. ಯಾಕಂದ್ರೆ ನೋಡಿ ಇಲ್ಲಿ ಈ ಫಿಗರ್ ನ ಅಬ್ಸರ್ವ್ ಮಾಡಿ. ಸೊ ಇದು ನಿಮ್ಗೆ ಅರ್ಥ ಆಗಲ್ಲ ಒಬ್ಬೊಬ್ಬರಿಗೆ. ಇಲ್ಲಿ ಒಂದು ವೈಂಡಿಂಗ್ ಹಾಕ್ತೀನಿ ನೋಡಿ. ಸೊ ಸೆಕೆಂಡರಿ ವೈಂಡಿಂಗ್ ನಲ್ಲಿ ಏಕೆ 4 ಬುಷಸ್ ಬರುತ್ತೆ ಅಂತ ಒಂದು ವೈಂಡಿಂಗ್ ಹಾಕ್ತೀನಿ ನೋಡಿ. ಏಕೆ 4 ಬುಷಸ್ ಬರುತ್ತೆ ಅಂತ ಒಂದು ಎಕ್ಸ್ಪ್ಲೇನ್ ಮಾಡ್ತೀನಿ ಯಾವ ರೀತಿ ಅಂತ. ಸೊ ಈ ರೀತಿ ಇರುತ್ತೆ ಸೆಕೆಂಡರಿ ವೈಂಡಿಂಗ್. ನೋಡಿ ಇಲ್ಲಿ ಅಬ್ಸರ್ವ್ ಮಾಡಿ, ಒಂದು ನಿಮಿಷ ಹಂಗೆ ನೋಡ್ತಾ ಇರಿ. ಸೊ ಕಾಮನ್ ಆಗಿ ಪ್ರೈಮರಿ ನಲ್ಲಿ ಒಂದು 3 ವೈಂಡಿಂಗ್ ಇರುತ್ತೆ, ಅದಕ್ಕೆ 3 ಫೇಸ್ ಸಪ್ಲೈ ಕೊಡ್ತಾರೆ. ಸೊ ಅದೇ ರೀತಿ ಸೆಕೆಂಡರಿ ಮತ್ತೆ ಪ್ರೈಮರಿಗೆ ಯಾವುದೇ ರೀತಿಯ ಲಿಂಕ್ ಇರಲ್ಲ. ಪ್ರೈಮರಿ ವೈಂಡಿಂಗ್ ಮತ್ತೆ ಸೆಕೆಂಡರಿ ವೈಂಡಿಂಗ್ ಯಾವುದೇ ರೀತಿಯ ಲಿಂಕ್ ಇರಲ್ಲ. ಸೊ ಇದೊಂದು ವೈಂಡಿಂಗ್, ಇದೊಂದು ವೈಂಡಿಂಗ್, ಸೊ ಇದೊಂದು ವೈಂಡಿಂಗ್. ಸೊ ಈ ರೀತಿ ವೈಂಡಿಂಗ್ ಇರುತ್ತೆ, 3 ವೈಂಡಿಂಗ್ ಇರುತ್ತೆ. ಸೆಕೆಂಡರಿ ನಲ್ಲೂ ಅಷ್ಟೇ 3 ವೈಂಡಿಂಗ್ ಇರುತ್ತೆ. ಸೊ ಈ 3 ವೈಂಡಿಂಗ್ ನ ಒಂದೊಂದು ಎಂಡ್ ಇರುತ್ತಲ್ಲ ಫ್ರೆಂಡ್ಸ್. ಸೊ ವೈಂಡಿಂಗ್ ಬಂದು ಈ ರೀತಿ ಇರುತ್ತೆ, UVW. ಸೆಕೆಂಡರಿನೇ ಈ ರೀತಿ ಇರುತ್ತೆ. ಸೊ ಇವಾಗ ನ್ಯೂಟ್ರಲ್ ಯಾವ ರೀತಿ ಕ್ರಿಯೇಟ್ ಆಗುತ್ತೆ ಅಂದ್ರೆ, ಸೆಕೆಂಡರಿ ವೈಂಡಿಂಗ್ ನಲ್ಲಿ ನ್ಯೂಟ್ರಲ್ ಯಾವ ರೀತಿ ಕ್ರಿಯೇಟ್ ಆಗುತ್ತೆ ಅಂದ್ರೆ, ಈ 3 ವೈಂಡಿಂಗ್ ನಲ್ಲಿ ಇರುವಂತ ಒಂದ್ ಎಂಡ್ ಇರುತ್ತಲ್ಲ ಫ್ರೆಂಡ್ಸ್, ಒಂದೊಂದು ಎಂಡ್ ಇದೊಂದು ವೈಂಡಿಂಗ್, ಇದೊಂದು ವೈಂಡಿಂಗ್, ಇದೊಂದು ವೈಂಡಿಂಗ್. ಸೊ ಈ 3 ವೈಂಡಿಂಗ್ ನ ಒಂದ್ ಎಂಡ್ ನ ಜಾಯಿಂಟ್ ಮಾಡ್ತಾರೆ, ಸರಿನಾ ಫ್ರೆಂಡ್ಸ್. ಆವಾಗ ನ್ಯೂಟ್ರಲ್ ಪಾಯಿಂಟ್ ಬಂದು ಕ್ರಿಯೇಟ್ ಆಗುತ್ತೆ. ಸೊ ಇದು ನ್ಯೂಟ್ರಲ್. ಸೊ ಅದನ್ನೇ 2N ಅಂತ ಮೆನ್ಷನ್ ಮಾಡಿರ್ತಾರೆ. ನಿಮ್ಗೆ ಟ್ರಾನ್ಸ್ಫಾರ್ಮರ್ ನ ಅಲ್ಲಿ ನೋಡಿದ್ರಲ್ಲ ಫ್ರೆಂಡ್ಸ್, 2N ಅಂತ ಮೆನ್ಷನ್ ಮಾಡಿರ್ತಾರೆ. ಸೊ ಇದು 2N ಅಂತ ಮೆನ್ಷನ್ ಮಾಡಿದ್ದಾರೆ. ಸೊ ಇವಾಗ UVW ಅಂದ್ರೆ 2U 2V 2W ಅಂತ ಮೆನ್ಷನ್ ಮಾಡ್ಬೇಕಲ್ಲ ಫ್ರೆಂಡ್ಸ್. ಅದು ಇದು 2U ಬಂದು 2U 2V 2W. ಸೊ ಇದು 2W. ಸೊ ಈ ರೀತಿ ನಾವು ಔಟ್ಪುಟ್ ನ ತಗೋತೀವಿ. ಸೊ ಅದಕ್ಕೆ ಸೆಕೆಂಡರಿ ವೈಂಡಿಂಗ್ ನಲ್ಲಿ 4 ಬುಷಸ್ ಬರುತ್ತೆ. ಸೊ ಗೊತ್ತಾಯ್ತಾ ಫ್ರೆಂಡ್ಸ್ ಇವಾಗ ಏಕೆ 4 ಬುಷಸ್ ಬರುತ್ತೆ ಅಂತ. 3 ವೈಂಡಿಂಗ್ ನ ಒಂದ್ ಎಂಡ್ ನ ಜಾಯಿಂಟ್ ಮಾಡಿರ್ತಾರೆ. ಒಂದೇ ಇದರಲ್ಲಿ ಜಾಯಿಂಟ್ ಮಾಡಿರ್ತಾರೆ, 3 ವೈರ್ ನ ಜಾಯಿಂಟ್ ಮಾಡ್ತಾರೆ. ಸೊ ಇನ್ನೊಂದು ಅನದರ್ ಎಂಡ್ ನ 3 ಫೇಸ್ ಸಪ್ಲೈ ಆಗಿ ನಾವು ಕನ್ಸ್ಯೂಮ್ ಮಾಡ್ಕೋತೀವಿ. ಸೊ ಇವಾಗ ಅರ್ಥ ಆಯ್ತು ಅನ್ಕೊಂಡಿರ್ತೀನಿ. ಸೊ ಇವ್ರು ಏನ್ ಮಾಡಿದ್ದಾರೆ ಅಂದ್ರೆ, ಒಂದು ಲೈನ್ ನ ಅಂದ್ರೆ ಒಂದು ಫೇಸ್ ನ ತಗೊಂಡೋಗಿ ಅರ್ತ್ ಗೆ ಕೊಟ್ಟಿದ್ದಾರೆ. ಮತ್ತೆ
ನ್ಯೂಟ್ರಲ್ ವೈರ್ನ ಫ್ಯೂಸ್ಗೆ ಕೊಟ್ಟಿದ್ರೆ, ದಟ್ ಮೀನ್ಸ್ ಲೈನ್ ಕೊಡುವಂತಹ ಜಾಗದಲ್ಲಿ ನ್ಯೂಟ್ರಲ್ನ ಕೊಟ್ಟಿದ್ರೆ, ಸೊ ಇದರಿಂದ ಯಾವುದೇ ರೀತಿಯ ಫಾಲ್ಟ್ ಅಕರ್ ಆಗಿಲ್ವಾ ಅಂತ ನಿಮ್ಗೊಂದು ಡೌಟ್ ಬರ್ಬೋದು. ಸೊ ಯಾವುದೇ ರೀತಿಯ ಪ್ರಾಬ್ಲಮ್ ಅಕರ್ ಆಗಿಲ್ಲ. ಏಕೆ ಅಂದ್ರೆ ಒಂದು ಲೈನ್ ನ ತಂದು ಅರ್ತ್ಗೆ ಕೊಟ್ಟಿದ್ರೆ, ಅಂದ್ರೆ ಫೇಸ್ ಲೈನ್ ನ ತಂದು ಅರ್ತ್ ಕೊಟ್ಟಿದ್ರೆ, ನ್ಯೂಟ್ರಲ್ ನ ಹೋಗಿ ಫ್ಯೂಸ್ಗೆ ಕೊಟ್ಟಿದ್ರೆ, ಸೊ ಇದರಿಂದ ಯಾವುದೇ ರೀತಿಯ ಪ್ರಾಬ್ಲಮ್ ಅಕರ್ ಆಗಿಲ್ಲ. ಟ್ರಾನ್ಸ್ಫಾರ್ಮರ್ಗೂ ಅಷ್ಟೇ, ಹ್ಯೂಮನ್ಗೂ ಅಷ್ಟೇ. ನಿಮ್ಗೊಂದು ಡೌಟ್ ಬಂದಿರ್ಬೋದು, ಏಕೆ ಅಂದ್ರೆ ಲೈನ್ ವೈರ್ ನ ತಂದು ಅರ್ತ್ಗೆ ಕೊಟ್ಟಿದ್ರೆ ಆ ಲೈನ್ ವೈರ್ ನಲ್ಲಿ ನಿಮ್ಗೆ ಪವರ್ ಪಾಸ್ ಆಗಿರ್ಲಿಲ್ವಾ ಅಂತ ನಿಮ್ಗೆ ಡೌಟ್ ಬಂದಿರುತ್ತೆ. ಸೊ ಯಾವುದೇ ರೀತಿಯ ಪವರ್ ಪಾಸ್ ಆಗಿಲ್ಲ. ಸೊ ವೋಲ್ಟ್ ಮೀಟರ್ ಅಷ್ಟೇ ಒಂದೇ ಒಂದು ಡಿಜಿಟ್ ಮೀಟರ್ ಕೂಡ ತೋರಿಸಿಲ್ಲ, ಒಂದೇ ಒಂದು ಡಿಜಿಟ್ ಕೂಡ ತೋರಿಸ್ಲಿಲ್ಲ ವೋಲ್ಟೇಜ್ ಬಂತು ಅಂತ. ಸೊ ಯಾವುದೇ ರೀತಿಯ ಪ್ರಾಬ್ಲಮ್ ಅಕರ್ ಆಗಿಲ್ಲ. ಲೈನ್ ನ ತಂದು ಅರ್ತ್ಗೆ ಕೊಟ್ಟಿರೋದ್ರಿಂದ, ಲೈನ್ ನ ಅರ್ತ್ಗೆ ಕೊಟ್ಟಿರೋದ್ರಿಂದ ಅರ್ತ್ ರಿಕ್ವೈರ್ ಮಾಡ್ಕೋತು. ಏಕೆ ಅಂದ್ರೆ ಅರ್ತ್ ನಲ್ಲಿ ಲೋ ರೆಸಿಸ್ಟೆನ್ಸ್ ಇರುತ್ತೆ. ನಮ್ಮ ಬಾಡಿಗೆ ಕಂಪೇರ್ ಮಾಡಿದ್ರೆ ಅರ್ತ್ ಗೆ ತುಂಬಾ ಲೋ ರೆಸಿಸ್ಟೆನ್ಸ್ ಇರುತ್ತೆ, ಬಿಲೋ 5 ಓಮ್ ಗಿಂತ ಇರುತ್ತೆ. ಸೊ ರೆಸಿಸ್ಟೆನ್ಸ್ ಎಲ್ಲಿ ಕಡಿಮೆ ಇರುತ್ತೋ ಅಲ್ಲಿ ಕರೆಂಟ್ ಫ್ಲೋ ಆಗೋದು. ಏಕೆಂದ್ರೆ ರೆಸಿಸ್ಟೆನ್ಸ್ ಬಂದು ಅರ್ತ್ ನಲ್ಲಿ ತುಂಬಾ ಕಡಿಮೆ ಇತ್ತು, ಸೊ ಆದ್ರಿಂದ ಅಲ್ಲಿಗೆ ಕರೆಂಟ್ ಫ್ಲೋ ಆಗಿದೆ. ಸೊ ನಮ್ಗೆ ಕಂಪೇರ್ ಮಾಡಿದ್ರೆ ಅರ್ತ್ಗೆ ಲೋ ರೆಸಿಸ್ಟೆನ್ಸ್, ಸೊ ನಮಗೂ ಭೂಮಿಗೂ ಕಂಪೇರ್ ಮಾಡಿದ್ರೆ ನಮ್ಗೆ ಲೋ ರೆಸಿಸ್ಟೆನ್ಸ್. ಸೊ ಅದಕ್ಕೆ ನಮ್ಗೆ ಅರ್ಥಿಂಗ್ ಮಾಡಿಲ್ಲ ಅಂದ್ರೆ ನಮ್ಗೆ ಶಾಕ್ ಆಗುತ್ತೆ. ಯಾವುದೇ ಒಂದು ಎಕ್ವಿಪ್ಮೆಂಟ್ ಆಗಿರ್ಲಿ ಅರ್ಥಿಂಗ್ ಮಾಡಿದ್ರೆ ತುಂಬಾ ಅಡ್ವಾಂಟೇಜ್. ಸೊ ಅದರಿಂದ ಎಲ್ಲ ಎಕ್ವಿಪ್ಮೆಂಟ್ ನ ಅರ್ಥಿಂಗ್ ಮಾಡಿರ್ಬೇಕು. ಸೊ ಇಲ್ಲೂ ಕೂಡ ಅಷ್ಟೇ, ಅರ್ಥಿಂಗ್ ಮಾಡಿರೋದ್ರಿಂದ ಕರೆಂಟ್ ಬಂದು ಅರ್ತ್ಗೆ ಫ್ಲೋ ಆಯ್ತು ಅಂತ ನನ್ನ ಪ್ರಕಾರ. ಸೊ ನಿಮ್ಗೆ ಯಾವುದೇ ಒಂದು ಅನಿಸಿಕೆ ಇದ್ರೆ ಕಮೆಂಟ್ ಬಾಕ್ಸ್ ಅಲ್ಲಿ ತಿಳಿಸಿ. ಸೊ ನನಗೆ ಗೊತ್ತಿರೋದನ್ನ ಎಕ್ಸ್ಪ್ಲೇನ್ ಮಾಡಿದ್ದೀನಿ. ಸೊ ಏಕೆ ಪವರ್ ಪಾಸ್ ಆಗಲಿಲ್ಲ ಲೈನ್ ನ ತಂದು ಅರ್ತ್ಗೆ ಕೊಟ್ಟಿರೋದ್ರಿಂದ ಅಂತ ನನಗೆ ಗೊತ್ತಿರುವಾಗೆ ನಾನು ಎಕ್ಸ್ಪ್ಲೇನ್ ಮಾಡಿದ್ದೀನಿ. ಸೊ ನಿಮ್ಗೆ ಏನಾದರೂ ಗೊತ್ತಿದ್ರೆ, ಎಲೆಕ್ಟ್ರಿಷಿಯನ್ ಆಗಿದ್ರೆ, ಸೊ ಗೊತ್ತಿದ್ರೆ ಕೆಳಗಡೆ ಕಮೆಂಟ್ ಬಾಕ್ಸ್ ಅಲ್ಲಿ ಕಮೆಂಟ್ ಮಾಡಿ. ಸೊ ಮತ್ತೆ ನಾವು ಎನ್ ಮತ್ತೆ ಡಬ್ಲ್ಯೂ ಅಂದ್ರೆ ನ್ಯೂಟ್ರಲ್ ಮತ್ತೆ ಲೈನ್ ನ ಇಂಟರ್ಚೇಂಜ್ ಮಾಡಿದಾಗ 3 ಫೇಸ್ ಸಪ್ಲೈನು ಕರೆಕ್ಟ್ ಆಗಿ ಬಂದಿದೆ. ಫೇಸ್ ಟು ಫೇಸ್ ಚೆಕ್ ಮಾಡಿದಾಗ 440, ದಟ್ ಮೀನ್ಸ್ 440 ಸರಿಯಾಗಿ ಬಂದಿಲ್ಲ, 390 ಬಂತು, 392 ಬಂತು. ಫೇಸ್ ಟು ಫೇಸ್ ಚೆಕ್ ಮಾಡಿದಾಗ ಅಂದ್ರೆ ಲೈನ್ ಟು ಲೈನ್. ಫೇಸ್ ಟು ನ್ಯೂಟ್ರಲ್ ಚೆಕ್ ಮಾಡಿದಾಗ 232 ಎಲ್ಲದೂ ಕರೆಕ್ಟ್ ಆಗಿ ಬಂತು. ಸೊ ಟ್ರಾನ್ಸ್ಫಾರ್ಮರ್ ಯಾವುದೇ ರೀತಿಯ ಫಾಲ್ಟ್ ಹಾಕಂಗಿಲ್ಲ. ಸೊ ನೋಡಿ ಇಂಟರ್ಚೇಂಜ್ ಮಾಡೋದು ಯಾವ ರೀತಿ ಅಂತ. ఫస్ట్ ట్రాన్స్ఫార్మర్ వచ్చి మరి అప్పే పత్రం அண்ணா நீ சொல்லின்னு இதுன்னு தெரியாது. இது நீ சொல்லின்னு வச்சுக்க, இது அவ்வளோதான். அவ்வளோதான், மக்காத அப்படியே தான் இருக்கு. நான் ஃபஸ்ட் ட்ரான்ஸ்ஃபார்மர் வச்சு அண்ணா நீ கேட்டுச்சு அந்த வயத்து அதுவே வந்துடும். அங்கே பாரு, எங்க அந்த கம்பத்துக்கிட்ட சுற்றிட்டு போயிட்டுதுல, இப்படி வளைச்சி வர மாதிரி, இப்படி இந்த நேரம் எடுத்துக்கலாம். அப்படியா வார்த்தை அதுக்கு நீ இங்கே ஒரு எக்ஸ்ட்ரா ஒயர் இருக்குதுல்லண்ணா, இந்த ஒயரே போட்டுக்கலாம் அதுக்கு எக்ஸ்ட்ரா. ஆனால் போட்டுக்கலாம். அது பெரிய ஒயராக இருக்குது, பெரிய ஒயர் அது. ஒயர் முறுக்கணும்ல, நிறையா ஜாயின் பண்ணி ஒயர் ஜாயின் பண்ணிக்கலாம். பண்ணித்தான் ஆகணும். அதை லூஸ் பண்ணால் இந்த கீழே எடுத்துக்கலாங்கிறேன். அது நீ எடு, ஏறினட்டு கீழே அந்த மேலே போகுது பாரு, அதை எடு. இந்த நேரம் இந்த இந்த இதுலேயே வந்து மேலே கொடுத்துக்கலாம். இருந்தாலும் பத்தாது. இந்த சரியாக போயிடும், சரியாக போயிடும். அங்கே போகிற ஒயர் இங்கே வருதுல, இங்கே வருதுல. சரி, இல்லைன்னா ஒரு ஐடியா பண்ணுங்க. இதான் இது ஒன்று 2 ஒயர் இருக்குது இல்லையா, 2ல் எதுவும் ஒன்று கட் பண்ணிடுங்க. அதுக்கு ஜாயின் பண்ணிட்டு ஒன்று அனுப்பிச்சி விட்ருங்க, போதும். ஒன்று போட்டால் கூட போதும். அதுக்கு 2 போடணும் அவசியம் இல்லை. ரெண்டும் போடணும், ரெண்டும் போட்டு சொன்னது. 2 போட சொல்லிச்சா? 2 போட்டால் ஒன்று போட்டால் கூட போதும். இங்கிருந்து ஒரு அடி வரும், இந்த ஒரு அடி ஒயர் இது ஒரு இப்படி நேரம் எடுத்துக்கலாம். ஃபஸ்ட்டு ஓட்டி பார்த்துட்டு அப்புறம் என்ன இது பண்ணுறேன், இப்படியே போட்டு விட்டுருங்க. இது எனக்குலாம் தேராஜா தான். சரி, எனக்கு எப்படி எனக்கு எப்படி பொறுப்பு. சரி, இப்போ நியூட்ரலுக்கு தான் ஒயர் பத்தாது. கம்பி இந்த கம்பி போடலாம். டைட் வச்சு ஒயர் பிடிச்சி டைட் வச்சு. சரி, போது விட அதே தான். ಸೊ ಯಾವುದೇ ಒಂದು ಟ್ರಾನ್ಸ್ಫಾರ್ಮರ್, ಡಿಸ್ಟ್ರಿಬ್ಯೂಷನ್ ಟ್ರಾನ್ಸ್ಫಾರ್ಮರ್ನಲ್ಲಿ ಯಾವ ರೀತಿ ನ್ಯೂಟ್ರಲ್ ಪಾಯಿಂಟ್ನ ಕಂಡುಹಿಡಿಯೋದು ಅಂದರೆ, ಸೊ ನೀವು ಒಂದು ಟ್ರಾನ್ಸ್ಫಾರ್ಮರ್ನ 4 ಬುಷಸ್ ಇರುತ್ತಲ್ಲ ಫ್ರೆಂಡ್ಸ್, ಅದರ ಫ್ರಂಟ್ ಹೋಗಿ ನಿಂತ್ಕೊಳ್ಳಿ. ಸೊ ಫ್ರಂಟ್ ಹೋಗಿ ನಿಂತ್ಕೊಂಡ್ರೆ ಯಾವುದು ರೈಟ್ ಸೈಡ್ ಇರುತ್ತೋ, ಲಾಸ್ಟ್ ಬುಷಸ್ನಲ್ಲಿ ಯಾವುದು ರೈಟ್ ಸೈಡ್ ಬುಷಸ್ ಇರುತ್ತೋ
ಆ ಬೂಸ್ಟಸ್ನೇ ನ್ಯೂಟ್ರಲ್ ಪಾಯಿಂಟ್ ಅಂತ ಕರೀತಾರೆ. ಸೊ ಸರಿನಾ ಫ್ರೆಂಡ್ಸ್? ಇಲ್ಲ ಅಂದರೆ ಬೂಸ್ಟಸ್ ಕೆಳಗಡೆನೆ ಬರೆದಿರ್ತಾರೆ ಎನ್ ಅಂತ. ಸೊ ಸೆಕೆಂಡರಿ ವೈಂಡಿಂಗಲ್ಲಿ 2U2W2V2N ಅಂತ ಬರೆದಿರ್ತಾರೆ. ಸೊ ಅದನ್ನ ನೋಡ್ಕೊಂಡು ನೀವು ಕಂಡಿಡ್ಕೋಬೋದು. ಸೊ ಎನ್ ಅಂದರೆ ನ್ಯೂಟ್ರಲ್, UVW ಅಂದರೆ ಸೊ ಅದು ಮೀನ್ಸ್ ಇಂಡಿಯನ್ ಸ್ಟ್ಯಾಂಡರ್ಡ್, ದ ISO 2000 ಏನೋ ಬರ್ತಾಯಿತ್ತು, ಸೊ ಮರ್ತೋಯ್ತು ಇಂಡಿಯನ್ ಸ್ಟ್ಯಾಂಡರ್ಡ್ನ ಪ್ರಕಾರ. ಸೊ ಏಕೆ UVW ಅಂತ ಏಕೆ ಮೆನ್ಷನ್ ಮಾಡಬೇಕು ಅಂತ ಆಲ್ರೆಡಿ ನಮ್ಮ ಚಾನಲ್ ಒಂದು ವಿಡಿಯೋ ಅಪ್ಲೋಡ್ ಮಾಡಿದ್ದೀನಿ. ಆ ವಿಡಿಯೋ ನೋಡಿಲ್ಲ ಅಂದರೆ ಮೇಲ್ಗಡೆ ಐಕಾನ್ನಲ್ಲಿ ಹಾಗೂ ಕೆಳಗಡೆ ಡಿಸ್ಕ್ರಿಪ್ಷನ್ ಲಿಂಕ್ ಕೊಟ್ಟಿದ್ದೀನಿ, ಕ್ಲಿಕ್ ಮಾಡಿ ನೋಡಿ. ಸೊ UVW ಏಕೆ ಡಿಸ್ಟ್ರಿಬ್ಯೂಷನ್ ಟ್ರಾನ್ಸ್ಫಾರ್ಮರ್ ಮತ್ತು ಲೋಡ್ಗಳಲ್ಲಿ ಮೆನ್ಷನ್ ಮಾಡ್ತಾರೆ ಅಂತ. ಫಾರ್ ಎಕ್ಸಾಂಪಲ್ ಒಂದು 3 ಫೇಸ್ ಇಂಡಕ್ಷನ್ ಮೋಟರ್ನೂ ಕೂಡ ನೀವು ನೋಡ್ಬೋದು UVW ಅಂತ ಮೆನ್ಷನ್ ಮಾಡಿರ್ತಾರೆ. ಸೊ ಏಕೆ ಅಂತ ವಿಡಿಯೋ ಕ್ಲಿಕ್ ಮಾಡಿ ನೋಡಿ, ಕೆಳಗಡೆ ಡಿಸ್ಕ್ರಿಪ್ಷನಲ್ಲಿ ಇರುತ್ತೆ. ಸೊ ಯಾವುದೇ ಒಂದು ಎಕ್ವಿಪ್ಮೆಂಟ್ ಆಗಿರಲಿ ಅರ್ಥಿಂಗ್ ಮಾಡಿದ್ರೆ ತುಂಬ ಅಡ್ವಾಂಟೇಜ್. ಸೊ ನೋಡಿ ಇಲ್ಲಿ ಕೂಡ ಅರ್ಥಿಂಗ್ ಮಾಡಿರೋದ್ರಿಂದ ನನ್ನ ಪ್ರಕಾರ ಸೊ ಲೈನ್ ಕರೆಂಟ್ ಬಂದು ಅರ್ಥಿಂಗ್ಗೆ ಫ್ಲೋ ಆಯಿತು. ಸೊ ಇದರಿಂದ ಯಾವುದೇ ರೀತಿಯ ಪ್ರಾಬ್ಲಮ್ ಆಗಿರಲಿಲ್ಲ. ಸೊ ಆದರೆ ಮೋಟರ್ ರನ್ ಆಯ್ತಿರಲಿಲ್ಲ, ಯಾಕೆಂದರೆ ಒಂದು ಸಪ್ಲೈನೇ ಬರ್ತಾ ಇರಲಿಲ್ಲ ಫ್ರೆಂಡ್ಸ್, ಅದಕ್ಕೆ. ಸೊ ಈ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ. ಸೊ ನೆಕ್ಸ್ಟ್ ವಿಡಿಯೋದಲ್ಲಿ ಒಂದು ಟ್ರಾನ್ಸ್ಫಾರ್ಮರ್ನ ಯಾವ ರೀತಿ ಇನ್ಸ್ಟಾಲ್ ಮಾಡಬೇಕು ಪ್ರಾಪರಾಗಿ ಅಂತ ವಿಡಿಯೋ ಅಪ್ಲೋಡ್ ಮಾಡ್ತೀನಿ. ಸೊ ಆ ವಿಡಿಯೋ ನೋಡಬೇಕು ಅಂದರೆ ಈ ವಿಡಿಯೋ ಕೆಳಗಡೆ ಇರುವ ಸಬ್ಸ್ಕ್ರೈಬ್ ಬಟನ್ ಕ್ಲಿಕ್ ಮಾಡಿ, ಹಾಗೆ ಪಕ್ಕದಲ್ಲಿರೋ ಬೆಲ್ ಐಕಾನ್ನ ಪ್ರೆಸ್ ಮಾಡ್ಕೊಳ್ಳಿ. ಆಗ ಮಾತ್ರ ನಾವು ಮುಂದೆ ಅಪ್ಲೋಡ್ ಮಾಡುವಂತಹ ವಿಡಿಯೋ ನೋಟಿಫಿಕೇಶನ್ ನಿಮ್ಮ ಮೊಬೈಲಾಗೂ ಡೆಸ್ಕ್ಟಾಪ್ಗೆ ಬರುತ್ತೆ. ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಸೊ ಕನ್ನಡದ ಮೊಟ್ಟ ಮೊದಲ ಎಲೆಕ್ಟ್ರಿಕಲ್ ಚಾನೆಲ್, ಸಬ್ಸ್ಕ್ರೈಬ್ ಮಾಡಿ. ಥ್ಯಾಂಕ್ಸ್ ಫಾರ್ ವಾಚಿಂಗ್.